press the bell icon on the YouTube app and never miss another update. ಹಲೋ ಮಕ್ಕಳೇ, ನಿಮಗೆ ಇಂದಿನ ತರಗತಿಯಲ್ಲಿ ಅಂದರೆ ಗಣಿತಕ್ಕೆ ಸಂಬಂಧಿಸಿದಂತೆ ಕೆಲವು ಅಧ್ಯಯನ ಮಾಡಿದ್ದೀರಿ, ಕೆಲವು ಅಂಶಗಳನ್ನ ತಿಳ್ಕೊಂಡಿದ್ದೀರಿ. ಸೊ ಇವತ್ತಿನ ತರಗತಿಯಲ್ಲಿ ನಾನು ಅಂಕಗಣಿತಕ್ಕೆ ಸಂಬಂಧಿಸಿದಂತೆ ಹೊಸ ಪಾಠದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಸಂಖ್ಯಾಶಾಸ್ತ್ರ, ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಕರಿತೀವಿ ನಾವು. ಇದನ್ನು 8ನೇ ತರಗತಿಯಲ್ಲಿ ಆಲ್ರೆಡಿ ನೀವು ಕಲ್ತಿದ್ದೀರಿ. ಸೊ ಅದನ್ನು ಒನ್ ಟೈಮ್ ರಿಕಾಲ್ ಮಾಡ್ತಾ ಈ 9ನೇ ತರಗತಿಯಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ನೋಡ್ತಾ ಬರೋಣ. 9ನೇ ತರಗತಿಯಲ್ಲಿ ನಿಮ್ಗೆ ಏನೇನೆಲ್ಲ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ನೀವು ಇಂದಿನ ತರಗತಿಯಲ್ಲಿ ಏನು ಕಲ್ತಿದ್ದೀರಿ ಅನ್ನೋದನ್ನು ಒನ್ ಟೈಮ್ ರಿಕಾಲ್ ಮಾಡ್ಕೊಳ್ತಾ ಮುಂದಿನ ಭಾಗಕ್ಕೆ ಹೋಗೋಣ. ಫಸ್ಟು ಇವಾಗ ನಾನು ನೋಡಿ ದತ್ತಾಂಶ ಅಂದರೆ ಡಾಟಾ ಅಂತ ಹೇಳಿ ಕರಿತೀವಿ. ನೀವು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ದತ್ತಾಂಶ ಅಂದ್ರೇನು. ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಆ ಪ್ರಶ್ನೆಯಲ್ಲಿ ನಾವು ಏನೇನೆಲ್ಲ ಬರ್ಕೊಳ್ತೀವಿ ಅದನ್ನು ದತ್ತಾಂಶ ಅಂದರೆ ಡಾಟಾ ಅಂತ ಹೇಳಿ ಕರಿತೀವಿ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಇವಾಗ ನೋಡಿ ಇಲ್ಲಿ ದತ್ತಾಂಶ ಅಂದರೆ ಏನಪ್ಪ ಅಂದರೆ ನೈಜ ಸಂಗತಿಗಳು ಅಂತ ಹೇಳ್ಬಹುದು, ಅಥವಾ ಅಂಶಗಳು, ಅಥವಾ ಸಾಂಖ್ಯಿಕವಾಗಿ ಬೇರೆ ರೀತಿಯ ನಿರ್ದಿಷ್ಟ ಉದ್ದೇಶದ ಸಂಗ್ರಹಣೆಯನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ದತ್ತಾಂಶ ಅಂತ ಹೇಳಿ ಕರಿತೀವಿ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ನೈಜ ಸಂಗತಿಗಳನ್ನು ಅಂದರೆ ನಮ್ಮ ದಿನನಿತ್ಯ ಆಗುವಂಥದ್ರ ಆಧಾರದ ಮೇಲೆ ನಾವು ಅವನ್ನ ಏನಪ್ಪ ಅಂದರೆ ಸಾಂಖ್ಯಿಕ ಅಂದರೆ ನಂಬರ್ಸ್ ಅಂತ ಹೇಳ್ಬೋದು. ನಾವು ನಂಬರ್ಸಲ್ಲಿ ಬರಿತಾ ಬರ್ತೀವಿ. ಅದು ಬೇರೆ ರೀತಿಯ ನಿರ್ದಿಷ್ಟ ಉದ್ದೇಶದ ಸಂಗ್ರಹಣೆಯನ್ನು ನಾವು ಅಂದರೆ ಇವಾಗ ಎಕ್ಸಾಂಪಲ್ ಏನಪ್ಪ ಕೊಡ್ಬೋದು ಅಂದರೆ ಇವಾಗ ವೆದರ್ ತಾಪಮಾನ ಅಂತ ಹೇಳ್ತೀವಿ. ತಾಪಮಾನ ದಿನಕ್ಕೂ ಒಂದೊಂದು ತಾಪಮಾನವನ್ನು ತೋರಿಸುತ್ತೆ. ಅದು ಒಂದು ನಿರ್ದಿಷ್ಟವಾಗಿ ಒಂದು ನೈಜವಾಗಿ ನಡೀತಕ್ಕಂಥ ಘಟನೆ ಅಲ್ವಾ. ಅದನ್ನು ನಾವು ಏನಪ್ಪ ಅಂದರೆ ಸಾಂಖ್ಯಿಕವಾಗಿ ಬರಿತಾ ಬರ್ತೀವಿ. ಅದನ್ನು ಒಂದು ಕಡೆ ಏನು ಮಾಡ್ತೀವಿ, ನಿರ್ದಿಷ್ಟವಾಗಿ ನೋಡಿ ಇಲ್ಲಿ ಒಂದು ಉದ್ದೇಶದ ಸಂಗ್ರಹಣೆಯನ್ನು ಅದು ಎಷ್ಟಿದೆ ಅನ್ನೋದನ್ನು ತಿಳ್ಕೊಳೋದು ಒಂದು ಉದ್ದೇಶ ಆಗಿರುತ್ತಲ್ವ, ಅಂಥದನ್ನು ಒಂದು ಕಡೆ ಸಂಗ್ರಹಣೆ ಮಾಡ್ತೀವಲ್ಲ ಅದನ್ನು ಏನಂತ ಕರಿತೀವಿ, ದತ್ತಾಂಶ ಅಂತ ಹೇಳಿ ಕರಿತೀವಿ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಇದನ್ನು ಏನಂತ ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ ನೈಜ ಸಂಗತಿಗಳು ಅಥವಾ ಅಂಶಗಳು. ಇದನ್ನು ನಾವು ಯಾವ ರೀತಿಯಲ್ಲಿ ಬರಿತೀವಪ್ಪ ಅಂದರೆ ಸಾಂಖ್ಯಿಕವಾಗಿ ಬರಿತೀವಿ, ಅಥವಾ ಬೇರೆ ರೀತಿಯ ನಿರ್ದಿಷ್ಟ ಉದ್ದೇಶವನ್ನು ಸಂಗ್ರಹಣೆಯನ್ನು ಮಾಡ್ತೀವಲ್ವ ಅದನ್ನು ದತ್ತಾಂಶ ಅಂತ ಹೇಳಿ ಕರಿತೀವಿ. ಸೊ ಈಗ ನೋಡಿ ಡಾಟಾ ಇದು ಯಾವ ಪದದಿಂದ ಬಂದಿದೆ ಅಂದರೆ ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಂಡಿದ್ದಾರೆ. ಲ್ಯಾಟಿನ್ ಭಾಷೆಯಲ್ಲಿ ಡಾಟಮ್ ಅಂತ ಹೇಳ್ತೀವಿ. ಈ ಡಾಟಮ್ ಅನ್ನೋದು ಇದು ಏನಪ್ಪ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಬಹುವಚನವಾಗಿರುತ್ತೆ. ಏಕವಚನ ಬಹುವಚನ ಅಂತ ಕೇಳ್ತೀರಲ್ವ, ಹಾಗೆ ಇದು ಬಹುವಚನದ ಪದ ಆಗಿರುತ್ತೆ ಲ್ಯಾಟಿನಲ್ಲಿ. ಅದರಿಂದ ಏನು ಮಾಡ್ತಾರೆ ಅಂತಂದರೆ ಡಾಟಾ ಅಂತ ಹೇಳಿ ತೆಗೆದುಕೊಂಡಿರುವಂಥದ್ದು. ಇವಾಗ ನೋಡಿ ಡಾಟಾ ಹೇಗೆ ಬಂತು ಅನ್ನೋದು ಕೂಡ ನಿಮಗೆ ಗೊತ್ತಾಯಿತು. ಇದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನ ನೋಡೋಣ. ಎಕ್ಸಾಂಪಲ್, ಕ್ರಿಕೆಟ್ ನೀವು ನೋಡಿರ್ತೀರಿ. ಕ್ರಿಕೆಟಲ್ಲಿ ಬ್ಯಾಟಿಂಗ್ ಮತ್ತು ಬ್ಯಾಟಿಂಗ್ ಮಾಡಿದ್ರು ಮತ್ತು ಬೌಲಿಂಗ್ನ ಸರಾಸರಿ ಕೊಟ್ಟಿರ್ತಾರೆ. ಸರಾಸರಿ ಅಂದರೆ ನಿಮಗೆ ಗೊತ್ತಿರುತ್ತೆ, ನೋಡಿರ್ತೀರಿ. ಆ್ಯಂಡ್ ಕ್ರಿಕೆಟ್ ನೋಡಿದ್ದೀರಾ ಅಂದರೆ ಅಲ್ಲಿ ಒಂದು ಚಾರ್ಟ್ನ ಕೊಡ್ತಾರೆ, ಸ್ಕೋರ್ಡ್ ಆಗಿರುವಂಥದ್ದು ಚಾರ್ಟ್ನ ಕೊಡ್ತಾರೆ. ಅದರಲ್ಲಿ ಬ್ಯಾಟಿಂಗ್ ಎಷ್ಟಾಗಿದೆ, ಬೌಲಿಂಗ್ ಎಷ್ಟಾಗಿದೆ ಅನ್ನೋದನ್ನ ರೇಟ್ನ ಅವರು ಅನೌನ್ಸ್ ಮಾಡಿರ್ತಾರೆ ಒಂದು ಚಾರ್ಟಲ್ಲಿ. ಸೊ ಅಲ್ಲಿ ಏನಾಗಿದೆ, ಒಂದು ನಿರ್ದಿಷ್ಟ ಉದ್ದೇಶದಿಂದ ಒಂದು ಕಡೆ ಸಂಗ್ರಹಣೆ ಮಾಡಿರ್ತಾರೆ. ಅದನ್ನು ನಾವೇನಂತ ಕರಿಬಹುದು, ಡಾಟಾ ಅಂತ ಹೇಳಿ ಕರಿಬೋದು. ಇದಕ್ಕೆ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ನಾವು ಹೇಳ್ಬೋದು. ನೋಡಿ ಒಂದು ಕಂಪ್ನಿ, ಈಗ ಯಾವುದೇ ಒಂದು ಕಂಪ್ನಿನ ತೆಗೆದುಕೊಳ್ಳಿ, ಒಂದು ಸೋಪ್ ಕಂಪ್ನಿ ಆಗಿರಬಹುದು, ಸೋಪ್ನ ರೆಡಿ ಮಾಡುವಂಥ ಒಂದು ಕಂಪ್ನಿ ಆಗಿರ್ಬೋದು, ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಥಿಂಗ್ಸ್ನ ಕಂಪ್ನಿ ಆಗಿರ್ಬೋದು, ಆ ಕಂಪ್ನಿಯ ಲಾಭಾಂಶ ಆಗಿರಬಹುದು ಅಥವಾ ನಷ್ಟ ಆಗಿರ್ಬೋದು. ಲಾಭಾಂಶ ಅಂತಲೇ ತೆಗೆದುಕೊಳ್ಳಿ. ಲಾಭ ಅಂದರೆ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಅದನ್ನು ಏನಪ್ಪ ಅಂದರೆ ಒಂದು ಕಡೆಗೆ ನಾವು ಸಂಗ್ರಹಣೆ ಮಾಡ್ತೀವಿ. ಈಗ 2001ನಲ್ಲಿ ಇಷ್ಟು ಪ್ರಾಫಿಟ್ ಆಗಿತ್ತು, 2002ಅಲ್ಲಿ ಇಷ್ಟು ಪ್ರಾಫಿಟ್ ಆಗಿತ್ತು, 2003ಯಲ್ಲಿ ಇಷ್ಟು ಪ್ರಾಫಿಟ್ ಆಗಿತ್ತು ಅನ್ನೋದನ್ನು ನಾವೇನು ಮಾಡ್ತೀವಿ, ಒಂದು ಕಡೆ ಸಂಗ್ರಹಣೆ ಮಾಡ್ತೀವಿ. ಅದನ್ನು ನಾವೇನಂತ ಕರಿತೀವಿ, ದತ್ತಾಂಶ ಅಂತ ಹೇಳಿ ಕರೆಯುವಂಥದ್ದು. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ನಾವು ಕರಿಬಹುದು. ನೋಡಿ ಇವಾಗ ಒಂದು ಏರಿಯಾ ಅಂತ ತೆಗೆದುಕೊಳ್ತೀರಾ ಅಂತ ಅಂದ್ಕೊಳ್ಳಿ. ಆ ಏರಿಯಾದಲ್ಲಿ ಎಷ್ಟೆಷ್ಟು ತಾಪಮಾನ ಇದೆ. ಈಗ ಎಕ್ಸಾಂಪಲ್ ನೋಡಿ, ಇವಾಗ ನಮ್ಮದು ಕರ್ನಾಟಕ. ಸೊ ಅಲ್ಲಿ ನಾನು ಜಿಲ್ಲೆಗಳ ಪ್ರಕಾರ ಹೇಳ್ತಾ ಇದ್ದೀನಿ, ಏರಿಯಾ ವೈಸ್ ಹೇಳ್ತಿಲ್ಲ. ಒಂದು ಕರ್ನಾಟಕದಲ್ಲಿ ಒಂದಿಷ್ಟು ತಾಪಮಾನ ಇದೆ ಅಂತ ಹೇಳ್ಬೋದು. ಹಾಗೆ ಬೇರೆ ಡಿಸ್ಟ್ರಿಕ್ಸಲ್ಲಿ ಹೇಗೆ ತಾಪಮಾನ ಇದೆ ಅನ್ನೋದನ್ನು ನಾವು ಒಂದು ಕಡೆ ಸಂಗ್ರಹಣೆ ಮಾಡ್ತೀವಲ್ವ, ಅದನ್ನು ನಾವು ಏನಂತ ಕರಿಬೋದು, ದತ್ತಾಂಶ ಅಂತ ಹೇಳಿ ಕರಿಬಹುದು. ಸೊ ವಿವಿಧ ಕ್ಷೇತ್ರದಲ್ಲಿ ಪಂಚವಾರ್ಷಿಕ ಯೋಜನೆ 5 ಇಯರ್ ಪ್ಲಾನ್ ಅಂತ ಕೇಳಿರ್ತೀರಿ ನೀವು. ಸೊ ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರಬಹುದು. ಅದನ್ನು ನಾವು ಒಂದು ಕಡೆ ಸಂಗ್ರಹಣೆ ಮಾಡಿರ್ತೀವಿ. 5 ಇಯರ್ ಪ್ಲಾನ್ 5 ವರ್ಷಕ್ಕೊಂದ್ಸರಿ ನಡೆಯುವಂಥದ್ದು 5 ಇಯರ್ ಪ್ಲಾನ್. ಸೊ ಆ 5 ಇಯರ್ ಪ್ಲಾನ್ನ ನಾವು ಅಲ್ಲಿ ಆಗುವಂಥ ಖರ್ಚು ವೆಚ್ಚಗಳನ್ನ ಒಂದು ಕಡೆ
ಜೋಡಣೆ ಮಾಡಿ ಇಡ್ತಕ್ಕಂಥದ್ದು, ಒಂದು ಕಡೆ ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಒಂದು ನಿರ್ದಿಷ್ಟ ಉದ್ದೇಶದಿಂದ ಸಂಗ್ರಹಣೆಯನ್ನು ಮಾಡ್ತೀವಿ, ಅದು ಸಾಂಖ್ಯಿಕವಾಗಿ ಅದನ್ನು ನಾನು ಏನಂತ ಕರಿತೀನಿ, ಡಾಟಾ ಅಂತ ಹೇಳಿ ಕರಿಬಹುದು. ಸೊ ಇವಾಗ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಡಾಟಾ ಅಂದರೆ ಏನು ಅಂತ ಹೇಳಿ. ನೋಡಿ ಈಗ ನೆಕ್ಸ್ಟು ಸಂಖ್ಯಾಶಾಸ್ತ್ರ ಅಂದರೆ ಏನು ಅಂತ ಹೇಳಿ ನೋಡ್ತಾ ಬರೋಣ. ಸೊ ಸಂಖ್ಯಾಶಾಸ್ತ್ರ ಅಂದರೆ ಏನಪ್ಪ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಇದು ಏನನ್ನ ಸೂಚಿಸುತ್ತೆ, ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದಾದರೆ ಇದು ಒಂದು ಅರ್ಥಪೂರ್ಣ ಮಾಹಿತಿಯನ್ನು ಕೊಡುತ್ತೆ. ಈ ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರದಲ್ಲಿ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು, ಅರ್ಥಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ನಾವು ಏನು ಮಾಡ್ತೀವಿ, ಪಡಿತೀವಿ. ಅದು ಹೇಗಪ್ಪ ಅಂದರೆ ಗಣನೆಯ ಮೂಲಕ. ನೋಡಿ ಇದು ಗಣಿತದ ವಿಭಾಗ ಅಂತಲೂ ಕೂಡ ಹೇಳ್ಬೋದು ಈ ಸಂಖ್ಯಾಶಾಸ್ತ್ರವನ್ನು. ನೋಡಿ ಒಂದು ಗಣಿತದ ಭಾಗ ಆಗಿರುತ್ತೆ ಈ ಸಂಖ್ಯಾಶಾಸ್ತ್ರ ಅನ್ನೋದು. ಸೊ ಇಲ್ಲಿ ನಾವು ಅರ್ಥಪೂರ್ಣ ಮಾಹಿತಿಯನ್ನು ಹೊರ ತೆಗಿತೀವಿ, ಅದು ಸಾಂಖ್ಯಿಕವಾಗಿ. ಸೊ ಅದನ್ನು ನಾವೇನಂತ ಹೇಳ್ಬೋದು, ಸಂಖ್ಯಾಶಾಸ್ತ್ರ ಅಂತ ಹೇಳಿ ಕರಿಬೋದು. ನೋಡಿ ಅರ್ಥಪೂರ್ಣ ಮಾಹಿತಿಯನ್ನು ಹೊರ ತೆಗೆಯುವುದನ್ನು ಅಧ್ಯಯನ ಮಾಡುವ ಗಣಿತದ ವಿಭಾಗವನ್ನು ಸಂಖ್ಯಾಶಾಸ್ತ್ರ ಎನ್ನುತ್ತೇವೆ ಅಂತ ಹೇಳಿ ನಾವು ವ್ಯಾಖ್ಯಾನ ಮಾಡ್ಬೋದು. ಸಂಖ್ಯಾಶಾಸ್ತ್ರ ಅಂದ್ರೇನು, ಒಂದು ಅರ್ಥಪೂರ್ಣ ಮಾಹಿತಿಯನ್ನು ಅರ್ಥಪೂರ್ಣ ಮಾಹಿತಿಯನ್ನು ಹೊರ ತೆಗೆಯುವುದನ್ನು ನಾವು ಒಂದು ಅಧ್ಯಯನ ಮಾಡ್ತೀವಿ. ಅದು ಹೆಂಗಪ್ಪ ಅಂದರೆ ಗಣನೆಯ ಮುಖಾಂತರ, ಅಂದರೆ ಗಣಿತದ ಭಾಗದಲ್ಲಿ, ಗಣಿತ ಅನ್ನೋ ವಿಷಯದಲ್ಲಿ ನಾವು ಅಧ್ಯಯನ ಮಾಡ್ತಾ ಬರ್ತೀವಿ. ಅಲ್ಲಿ ನಾವು ಅರ್ಥಪೂರ್ಣವಾಗಿ ಒಂದು ಮಾಹಿತಿಯನ್ನು ತೆಗಿತಿದ್ದೀವಿ ಅಂತಂದರೆ ಅದನ್ನು ನಾವು ಸಂಖ್ಯಾಶಾಸ್ತ್ರ ಅಂತ ಹೇಳಿ ಕರಿಬೋದು. ನೋಡಿ ಈಗ ಸಂಖ್ಯಾಶಾಸ್ತ್ರನ ನಾವು ಇಂಗ್ಲೀಷಲ್ಲಿ ಏನಪ್ಪ ಅಂತ ಹೇಳಿ ಕರಿತೀವಿ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಕರಿತೀವಿ. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು, ಈ ಪದ ಇದು ಲ್ಯಾಟಿನಿಂದ ಬಂದಿರತಕ್ಕಂಥ ಪದ. ಸ್ಟ್ಯಾಟಿಸ್ಟಿಕ್ಸ್ ಇದು ಕೂಡ ಏನು, ಡಾಟಾನು ಕೂಡ ಲ್ಯಾಟಿನಿಂದ ಬಂದಿರೋ ಪದ. ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವರು ಡಾಟಾ ಅಂದರೆ ಬಹುವಚನ ಎಂಬ ಪದದಿಂದ ಡಾಟಾ ಅಂತ ಹೇಳಿ ತೆಗೆದುಕೊಂಡಿದ್ದಾರೆ. ಇಲ್ಲಿ ನೋಡಿ ಸ್ಟ್ಯಾಟಿಸ್ಟಿಕ್ಸ್ ಎಂಬ ಪದ ಲ್ಯಾಟಿನ್ ಪದವಾಗಿರುತ್ತೆ. ಈ ಪದ ಲ್ಯಾಟಿನ್ ಪದ ಹೆಂಗೆ ಅವರು ಪಡ್ಕೊಂಡ್ರು, ಹೇಗೆ ತೊಗೊಂಡ್ರು ಅಂದರೆ ಸ್ಟೇಟಸ್, ಈ ಪದದಿಂದ ಅವರು ತೆಗೆದುಕೊಂಡಿರೋದು. ಮೀನ್ಸ್ ನೋಡಿ ಸ್ಟ್ಯಾಟಿಸ್ಟಿಕ್ಸ್ ಪದವು ಲ್ಯಾಟಿನ್ ಪದವಾಗಿರುತ್ತೆ. ಆ ಲ್ಯಾಟಿನ್ ಪದ ಯಾವುದಪ್ಪ ಅಂದರೆ ಸ್ಟೇಟಸ್ ಮೀನ್ಸ್ ಅಂದರೆ ಈ ಸ್ಟೇಟಸ್ ಎಂಬ ಪದದಿಂದ ಉತ್ಪತ್ತಿ ಹೊಂದಿರುವಂಥದ್ದು. ಈ ಪದದಿಂದ ಸ್ಟ್ಯಾಟಿಸ್ಟಿಕ್ಸ್ ಬಂದಿರೋದು. ಸೊ ಸ್ಟೇಟಸ್ ಅಂದರೆ ಏನಪ್ಪ ಅಂದರೆ ನೋಡಿ ಜನರಲ್ ಆಗಿ ಹೇಳೋದಂದ್ರೆ ಸ್ಟೇಟಸ್, ಅವ್ರ ಸ್ಟೇಟಸ್ ಎಷ್ಟಿದೆ ನೋಡಿ, ಅವ್ರ ಸ್ಟೇಟಸ್ ತುಂಬ ಚೆನ್ನಾಗಿದೆ ನೋಡಿ ಅಂತ ಹೇಳಿ ನೀವು ಜನರಲಿ ಮಾತಾಡ್ಕೊಳ್ತೀರಿ. ಸೊ ನೋಡಿ ಇಲ್ಲಿ ಸ್ಟೇಟಸ್ ಅಂದರೆ ಏನಪ್ಪ ಅಂದರೆ ಎ ಪೊಲಿಟಿಕಲ್ ಸ್ಟೇಟ್ ಅಂತ ಹೇಳಿ ಕರಿತೀವಿ, ಎ ಪೊಲಿಟಿಕಲ್ ಸ್ಟೇಟ್. ಸೊ ಇದರ ಅರ್ಥ ಏನು ಅಂದರೆ ಒಂದು ರಾಜಕೀಯ ಅಥವಾ ರಾಜ್ಯ. ಪೊಲಿಟಿಕಲ್ ಮೀನ್ಸ್ ರಾಜಕೀಯ ಅಂತ ಹೇಳಿ ಕರಿತೀವಿ, ಸ್ಟೇಟ್ ಅಂದರೆ ರಾಜ್ಯ. ನೋಡಿ ಇದು ಏನಪ್ಪ ಅಂದರೆ ಹಿಂದೆ ಇದು ರಾಜ್ಯಕ್ಕೆ ಸಂಬಂಧಿಸಿದಂಗೆ ನಾವು ಅರ್ಥಪೂರ್ಣವಾಗಿ ಒಂದು ನಿರ್ದಿಷ್ಟವಾಗಿ ಒಂದು ಕಡೆ ಸಂಗ್ರಹಣೆಯನ್ನು ಮಾಡಲಾಗಿತ್ತು. ಸೊ ಅಲ್ಲಿಂದ ಬಂದಿರತಕ್ಕಂಥದ್ದು ಅಂತ ಹೇಳಿ ನಾವು ಇದನ್ನು ಕರಿಬಹುದು. ನೋಡಿ ಇದು ಎಲ್ಲಿಂದ ಬಂದಿದೆ, ಸುಮ್ಮನೆ ಇನ್ ಡೆಪ್ತ್ ಹೋಗಬೇಡಿ, ಜಸ್ಟ್ ಇಷ್ಟು ತಿಳ್ಕೊಳ್ಳಿ ನೀವು. ಜಸ್ಟ್ ಏನಪ್ಪ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಈ ಪದ ಲ್ಯಾಟಿನ್ ಪದ ಆಗಿರುತ್ತೆ. ಲ್ಯಾಟಿನ್ ಪದ ಅಂದರೆ ನೋಡಿ ಸ್ಟ್ಯಾಟಿಸ್ಟಿಕ್ಸ್ ಈ ಪದ ಹೇಗೆ ಬಂದು ಅಂದರೆ ಲ್ಯಾಟಿನ್ ಪದದಿಂದ ಬಂದಿರೋದು. ಆ ಲ್ಯಾಟಿನ್ ಪದ ಸ್ಟೇಟಸ್ಸು, ಈ ಲ್ಯಾಟಿನ್ ಪದ ಸ್ಟೇಟಸ್ ಈ ಪದದಿಂದ ಉತ್ಪತ್ತಿಯಾಗಿರುವಂಥದ್ದು. ಸ್ಟೇಟಸ್ ಮೀನ್ಸ್ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಪೊಲಿಟಿಕಲ್ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಪೊಲಿಟಿಕಲ್ ಸ್ಟೇಟ್ ಅಂದರೆ ಏನು, ಒಂದು ರಾಜಕೀಯ ಅಥವಾ ರಾಜ್ಯ ಆಗಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ಸೊ ಇಷ್ಟು ತಿಳ್ಕೊಂಡ್ರಿ ನೀವು. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ ಸಂಖ್ಯಾಶಾಸ್ತ್ರ. ಈ ಸಂಖ್ಯಾಶಾಸ್ತ್ರದಲ್ಲಿ ನಾವು ಏನೇನೆಲ್ಲ ಕಲಿತೀವಿ, ಹೇಗೆ ಏನೇನೆಲ್ಲ ನೋಡಬಹುದು ಅನ್ನೋದನ್ನು ಹೇಳ್ತೀನಿ ಇವಾಗ. ಸಂಖ್ಯಾಶಾಸ್ತ್ರ ಇದು ಏನಪ್ಪ ಅಂದರೆ ಇಸ್ ಒನ್ ಆಫ್ ದ ಬ್ರಾಂಚ್ ಆಫ್ ದ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಕರಿಬೋದು. ಇಸ್ ದ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಡೀಲ್ಸ್ ವಿತ್ ಸಮ್ ಕಲೆಕ್ಷನ್ ಆ್ಯಂಡ್ ಆರ್ಗನೈಸೇಷನ್, ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಆಫ್ ಡಾಟಾ ಅಂತ ಹೇಳಿ ಕರಿಬಹುದು. ನಾವು ಸಂಖ್ಯಾಶಾಸ್ತ್ರದಲ್ಲಿ ನಾವು ಈ ರೀತಿಯಲ್ಲೆಲ್ಲ ಕಲಿತಾ ಬರ್ತೀವಿ. ಸೊ ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಸಂಖ್ಯಾಶಾಸ್ತ್ರ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಇದು ಗಣಿತದ ಒಂದು ಶಾಖೆ ಆಗಿರುತ್ತೆ, ಬ್ರ್ಯಾಂಚ್ ಅಂತ ಹೇಳಿ ಕರಿತೀವಿ ನಾವು. ಇದು ಒಂದು ಗಣಿತ ಶಾಸ್ತ್ರವು ಒಂದು ಗಣಿತದ ಬ್ರಾಂಚ್ ಮೀನ್ಸ್ ಶಾಖೆ ಆಗಿರುತ್ತೆ. ಇದರಲ್ಲಿ ದತ್ತಾಂಶಗಳ ಸಂಗ್ರಹಣೆನ ಮಾಡ್ತೀವಿ ನಾವು. ಏನು ಮಾಡ್ತೀವಿ, ದತ್ತಾಂಶಗಳ ಸಂಗ್ರಹಣೆ ಮತ್ತು ಕ್ರಮಬದ್ಧ ಜೋಡಣೆ ಇರುತ್ತೆ. ಇಲ್ಲಿ ಏನಿರುತ್ತೆ, ಕ್ರಮಬದ್ಧ ಜೋಡಣೆ ಇರುತ್ತೆ ಯಾವುದ್ರದ್ದು, ಡಾಟಾದು. ಆ್ಯಂಡ್ ವಿಶ್ಲೇಷಣೆ ಮೀನ್ಸ್ ಅನಾಲಿಸಿಸ್ ಅಂತ ಕರಿತೀವಿ. ವಿಶ್ಲೇಷಣೆಯನ್ನು ಮಾಡ್ತೀವಿ, ಹಾಗೆ ವಿವರಣೆಯನ್ನು ಕೂಡ ಪಡಿತೀವಿ. ಈ ವಿವರಣೆ ಮತ್ತು ವಿಶ್ಲೇಷಣೆ, ಕ್ರಮಬದ್ಧ ಜೋಡಣೆ, ದತ್ತಾಂಶಗಳ ಸಂಗ್ರಹಣೆ ಇವನ್ನೆಲ್ಲ ಒಳಗೊಂಡಿರ್ತಕ್ಕಂಥದ್ದು ಯಾವುದಾಗಿರುತ್ತೆ,
ಸಂಖ್ಯಾಶಾಸ್ತ್ರವಾಗಿರುತ್ತೆ. ಇದರಲ್ಲಿ ನಾವು ಏನೇನೆಲ್ಲ ನೋಡಬಹುದು, ದತ್ತಾಂಶಗಳ ಸಂಗ್ರಹಣೆಯನ್ನು ನೋಡ್ಬೋದು, ಕ್ರಮಬದ್ಧವಾಗಿ ಇರುವಂಥ ಜೋಡಣೆಯನ್ನು ನೋಡಬಹುದು, ಆ್ಯಂಡ್ ವಿಶ್ಲೇಷಣೆ ಮಾಡಬಹುದು ಅಥವಾ ವಿವರಣೆಯನ್ನು ಕೂಡ ನೋಡಬಹುದು. ಇವನ್ನೆಲ್ಲ ಒಳಗೊಂಡಿರ್ತಕ್ಕಂಥದ್ದು ಯಾವುದಾಗಿರುತ್ತೆ, ಸಂಖ್ಯಾಶಾಸ್ತ್ರವಾಗಿರುತ್ತೆ. ಇನ್ನೊಂದು ಟೈಮ್ ರಿಪೀಟ್ ಮಾಡ್ತೀನಿ ನೋಡಿ ಮಕ್ಕಳೇ. ಇವಾಗ ಸಂಖ್ಯಾಶಾಸ್ತ್ರ ಅಂದರೆ ಏನು, ಅರ್ಥಪೂರ್ಣ ಮಾಹಿತಿಯನ್ನು ನಮಗೆ ಕೊಡ್ತಕ್ಕಂಥದ್ದು. ಈ ಸಂಖ್ಯಾಶಾಸ್ತ್ರ ಅರ್ಥಪೂರ್ಣ ಮಾಹಿತಿಯನ್ನು ಹೊರತೆಗೆಯುವುದನ್ನು, ಇದರಲ್ಲಿ ಈ ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಪೂರ್ಣ ಮಾಹಿತಿಯನ್ನು ಹೊರತೆಗಿತೀವಿ. ಅದು ಹೇಗಪ್ಪ ಅಂದರೆ ಅಧ್ಯಯನ ಮಾಡ್ತೀವಿ. ಯಾವುದರಲ್ಲಿ ಅಂದರೆ ಗಣಿತದ ವಿಭಾಗವನ್ನು ಸಂಖ್ಯಾಶಾಸ್ತ್ರ ಅಂತ ಹೇಳಿ ನಾವು ಕರಿಬೋದು. ಈಗ ಅರ್ಥ ಆಯ್ತು ಅಂತ ಹೇಳ್ತೀನಿ ಅನ್ಕೊಂತೀನಿ ನೋಡಿ. ಇನ್ನೊಂದು ಟೈಮ್ ಹೇಳ್ತೀನಿ. ಅರ್ಥಪೂರ್ಣ ಮಾಹಿತಿಯನ್ನು ಹೊರತೆಗೆಯುವುದನ್ನು ಅಧ್ಯಯನ ಮಾಡುವ ಗಣಿತದ ವಿಭಾಗವನ್ನು. ಸೊ ಇವಾಗ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನಾನು. ನೋಡಿ, ಇದನ್ನು ಏನಂತ ಕರಿತೀವಿ, ಸಂಖ್ಯಾಶಾಸ್ತ್ರ. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ಈ ಪದ ಎಲ್ಲಿಂದ ಬಂತಪ್ಪ ಅಂದರೆ ಲ್ಯಾಟಿನ್ ಪದ ಸ್ಟೇಟಸಿಂದ ಬಂದಿರತಕ್ಕಂಥದ್ದು. ಸೊ ಇಲ್ಲಿಂದ ಉತ್ಪತ್ತಿಯಾಗಿರುವಂಥದ್ದು ಸ್ಟ್ಯಾಟಿಸ್ಟಿಕ್ಸು. ಮೀನ್ಸ್ ಸ್ಟೇಟಸ್ ಅಂದರೆ ಏನು, ಪೊಲಿಟಿಕಲ್ ಸ್ಟೇಟ್ ಅಂತ ಕರಿತೀವಿ, ಅಥವಾ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಒಂದು ರಾಜಕೀಯ ರಾಜ್ಯ ಅಂತ ಹೇಳಿ ಕರಿಬಹುದು. ಈ ಸಂಖ್ಯಾಶಾಸ್ತ್ರದಲ್ಲಿ ನಾವು ಏನೇನೆಲ್ಲ ನೋಡ್ಬೋದಪ್ಪ, ಏನೇನೆಲ್ಲ ಒಳಗೊಂಡಿರುತ್ತೆ ಇದು ಸಂಖ್ಯಾಶಾಸ್ತ್ರ ಅಂದರೆ, ಇದು ಒಂದು ಗಣಿತ ಇರುತ್ತೆ. ಇದರಲ್ಲಿ ನಾವು ದತ್ತಾಂಶಗಳ ಸಂಗ್ರಹಣೆಯನ್ನು ನೋಡಬಹುದು, ಕ್ರಮಬದ್ಧ ಜೋಡಣೆ, ವಿಶ್ಲೇಷಣೆ, ವಿವರಣೆ. ಇವಿಷ್ಟು ಏನಾಗಿರುತ್ತೆ, ಇವೆಲ್ಲ ಏನೇನಪ್ಪ ಅಂದರೆ ಈ ಸಂಖ್ಯಾಶಾಸ್ತ್ರದಲ್ಲಿ ಒಳಗೊಂಡಿರ್ತಕ್ಕಂಥ ಅಂಶಗಳಿವೆ. ದತ್ತಾಂಶಗಳ ಸಂಗ್ರಹಣೆಯನ್ನು ನೋಡ್ತೀವಿ, ಕ್ರಮಬದ್ಧ ಜೋಡಣೆ ನೋಡ್ತೀವಿ, ಹಾಗೆ ವಿಶ್ಲೇಷಣೆ ನೋಡ್ತೀವಿ, ವಿವರಣೆ ಕೂಡ ನೋಡ್ತೀವಿ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ ನೋಡಿ. ಇದು ನಿಮಗೆ 1 ಮಾರ್ಕ್ಸಿಗೆ ಕೇಳ್ಬೋದು, ಡಾಟಾ ಅಂದರೆ ಏನು, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತ ಹೇಳಿ. ಸೊ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ. ಇದನ್ನು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆ. ಇವಾಗ ಇದು ಆದಮೇಲೆ ಏನಿದೆ ನಿಮ್ಮ 9ನೇ ತರಗತಿಯಲ್ಲಿ ಅನ್ನೋದಾದರೆ ನೋಡಿ ಮಕ್ಕಳೇ, ದತ್ತಾಂಶಗಳ ಸಂಗ್ರಹ. ಅದರಲ್ಲಿ ಏನು ಬರುತ್ತೆ, ಪ್ರಾಥಮಿಕ ದತ್ತಾಂಶದಲ್ಲಿ 2 ರೀತಿಯಲ್ಲಿ ನೋಡ್ತೀವಿ ನಾವು. ಪ್ರಾಥಮಿಕ ಸಂಗ್ರಹಣೆ, ಪ್ರಾಥಮಿಕ ದತ್ತಾಂಶ, ಹಾಗೆ ದ್ವಿತೀಯ ದತ್ತಾಂಶ ಅಂತ ಹೇಳಿ ನಾವು ನೋಡ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆನ ಈಗ ತಿಳ್ಕೊಳ್ತಾ ಬರೋಣ. ಹೇಳಿದೆ ನಿಮಗೆ, ಪ್ರೈಮರಿ ಡಾಟಾ ಆ್ಯಂಡ್ ಸೆಕೆಂಡರಿ ಡಾಟಾ, ಇದು ದತ್ತಾಂಶ ಅಂದರೆ ಡಾಟಾದಲ್ಲಿ ಬರ್ತಕ್ಕಂಥ 2 ಭಾಗಗಳು ಅಂತ ಹೇಳಿ ಕರಿಬಹುದು ನಾವು. ದತ್ತಾಂಶದಲ್ಲಿ 2 ರೀತಿಯಲ್ಲಿ ನಾವು ನೋಡ್ತೀವಿ, ಒಂದು ಪ್ರೈಮರಿ ಡಾಟಾ, ಇನ್ನೊಂದು ಸೆಕೆಂಡರಿ ಡಾಟಾ. ಪ್ರೈಮರಿ ಡಾಟಾ ಮೀನ್ಸ್ ಅಂದರೆ ಪ್ರಾಥಮಿಕ ದತ್ತಾಂಶ ಅಂತ ಹೇಳಿ ಕರಿತೀವಿ, ಆ್ಯಂಡ್ ಸೆಕೆಂಡರಿ ಡಾಟಾ ಅಂದರೆ ದ್ವಿತೀಯ ದತ್ತಾಂಶ ಅಂತ ಹೇಳಿ ಕರಿತೀವಿ. ಅದನ್ನು ಏನಂತ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದಕ್ಕಿಂತ ನೋಡಲಿಕ್ಕಿಂತ ಮುಂಚೆ ಒಂದು ಆ್ಯಕ್ಟಿವಿಟಿ, ಒಂದು ಚಟುವಟಿಕೆನ ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ, ಈಗ ನೋಡಿ, ಒಂದು ತರಗತಿನ ತೆಗೆದುಕೊಳ್ತೀನಿ ನಾನು. ಒಂದು ತರಗತಿಯನ್ನು ತೆಗೆದುಕೊಳ್ತೀನಿ. ಆ ತರಗತಿಯಲ್ಲಿ ನಾನು 4 ಗುಂಪುಗಳನ್ನ ಮಾಡ್ತೀನಿ. ಇವಾಗ 20 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅಥವಾ ಒಂದು 20 ಜನ ಇರೋರ್ದು ಗ್ರೂಪ್ನ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಅಥವಾ 40 ಮೆಂಬರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ, 40 ಜನದ್ದು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ 4 ಗುಂಪು ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ 10, ಇಲ್ಲಿ 10, ಇಲ್ಲಿ 10, ಇಲ್ಲಿ 10, ಟೋಟಲಿ 40 ಮಕ್ಕಳಾಗ್ತಾರೆ. ಇವಾಗ ಏನಪ್ಪ ಅಂದರೆ, ಒಂದು ತರಗತಿಯಲ್ಲಿ 4 ಗುಂಪನ್ನಾಗಿ ಮಾಡ್ತೀನಿ ಮಕ್ಕಳನ್ನು. 10 40 ಜನ ಇದ್ದಾರೆ ಅಂದರೆ 10 ಬರ್ತಾರೆ ಅಂತ ಅಂದ್ಕೊಳ್ಳಿ. ಇವಾಗ ಮೊದಲನೇ ಗುಂಪಲ್ಲಿ ಗುಂಪು, 2ನೇ ಗುಂಪು, 3ನೇ ಗುಂಪು, 4ನೇ ಗುಂಪು. ಇಲ್ಲಿ ನಾನು ಏನಪ್ಪ ಮಾಡ್ತೀನಿ ಅಂದರೆ, ಟೋಟಲ್ ಆಗಿ ಎಷ್ಟು ಅಂತ ಹೇಳಲ್ಲ ನೋಡಿ. ಒಂದು ತರಗತಿ ಅಂತಂದರೆ ಒಂದು 4 ಗುಂಪನ್ನಾಗಿ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಎಷ್ಟು ಅನ್ನೋದು ಬೇಡ ಇವಾಗ ನಮ್ಗೆ ಸದ್ಯಕ್ಕೆ. ಒಂದು ಗುಂಪನ್ನು ಮಾಡಿದ್ದೀನಿ, 2ನೇ ಗುಂಪನ್ನಾಗಿ ಮಾಡಿದ್ದೀನಿ, 3ನೇ ಗುಂಪು ಮಾಡಿದ್ದೀನಿ, 4 ಗುಂಪು ಅಂತ ಹೇಳಿ ಮಾಡಿದ್ದೀನಿ. ಇಲ್ಲಿ 4 ಗುಂಪುಗಳ ಆಗಿದ್ದಾವೆ. ಮೊದಲನೇ ಗುಂಪಲ್ಲಿ 20 ವಿದ್ಯಾರ್ಥಿಗಳ ಎತ್ತರವನ್ನು ನಾವು ಒಂದು ಕಡೆ ನೋಟ್ ಮಾಡ್ಕೊಳಕ್ಕೆ ಹೇಳ್ತೀನಿ. ಅಂದರೆ ಇವಾಗ ಮೊದಲನೇ ಗುಂಪಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಅವ್ರಿಗೆ ಹೇಳ್ತೀನಿ ನಾನು, ನಿಮ್ಮ ಅಂದರೆ 20 ವಿದ್ಯಾರ್ಥಿಗಳ ಎತ್ತರವನ್ನು ಬರ್ಕೊಳ್ಳಿ, ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 2ನೇ ಗುಂಪಲ್ಲಿ 1 ತಿಂಗಳ ಪ್ರತಿದಿನದ ಗೈರು ಹಾಜರು ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ. ಇವಾಗ 2ನೇ ಗುಂಪಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳಿರ್ತಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ, ಅಂದರೆ ಸೋಮವಾರ ಯಾರು ಬಂದಿರಲ್ಲ, ಮಂಗಳವಾರ ಯಾರು ಬಂದಿರಲ್ಲ, ಯಾಕಂದರೆ ಜೊತೆಗೆ ಕೂತ್ಕೊಂಡಿರ್ತಾರಲ್ಲ. ಅವಾಗ ಅವ್ರಿಗೆ ಹೇಳ್ತೀನಿ, 1 ತಿಂಗಳಲ್ಲಿ ನೀವೇನು ಮಾಡ್ತೀರಿ, ಯಾವಾಗ ಅಬ್ಸೆಂಟ್ ಆಗಿದ್ರಿ ಅದರ ಸಂಖ್ಯೆನ ಬರ್ಕೊಳ್ಳಿ. ಇವಾಗ ಸೋಮವಾರ ಎಷ್ಟು ದಿನ ಅಬ್ಸೆಂಟ್ ಆಗಿದ್ರಿ, ಮಂಗಳವಾರ ಎಷ್ಟು ದಿನ ಅಬ್ಸೆಂಟ್ ಆಗಿದ್ರಿ, ಈ ರೀತಿ ನೋಟ್ ಮಾಡ್ಕೊಳ್ಳಿ ಅಂತ 2ನೇ ಗುಂಪಿಗೆ ಹೇಳ್ತೀನಿ ನಾನು. 3ನೇ ಗುಂಪಿಗೆ ಏನಪ್ಪ ಅಂದರೆ, ಸ್ನೇಹಿತರ ಕುಟುಂಬ, ಅಂದರೆ ನಿಮ್ಮ ಫ್ರೆಂಡ್ಸ್ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಸದಸ್ಯರಿದ್ದಾರೆ ಅನ್ನೋದನ್ನ ನೋಟ್ ಮಾಡ್ಕೊಳ್ರಿ ಅಂತ 3ನೇ ಗುಂಪಿಗೆ ಹೇಳ್ತೀನಿ. ಹಾಗೆ 4ನೇ ಗುಂಪಿಗೆ ಏನಪ್ಪ ಅಂದರೆ, ಶಾಲೆಯ ಸುತ್ತಮುತ್ತ ಇರುವ 15 ಗಿಡಗಳ ಎತ್ತರಗಳನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಅಂತ 4ನೇ ಗುಂಪಿಗೆ ಹೇಳ್ತೀನಿ. ಇಲ್ಲಿ ನಮಗೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನೋ
ನಾನು ಹೇಳಿಲ್ಲ. ಜಸ್ಟ್ ಏನಪ್ಪ ಅಂದರೆ ಒಂದು ತರಗತಿ ತಗೊಂಡಿದ್ದೀನಿ, ಅದರ 4 ಗುಂಪುಗಳನ್ನಾಗಿ ಮಾಡಿದ್ದೀನಿ ವಿದ್ಯಾರ್ಥಿಗಳನ್ನ. ಆ ಗುಂಪುಗಳಲ್ಲಿ 20 ವಿದ್ಯಾರ್ಥಿಗಳಿಗೆ ಎತ್ತರವನ್ನು ಬರ್ಕೊಳಕ್ಕೆ ಹೇಳಿದ್ದೀನಿ, ಅವ್ರವ್ರದ್ದು ಎತ್ತರ ಹೈಟನ್ನು ಬರ್ಕೊಳಕ್ಕೆ ಹೇಳಿದ್ದೀನಿ. 2ನೇ ಗುಂಪಿಗೆ ಏನು ಹೇಳಿದ್ದೀನಿ, ನೀವು ಒಂದು ತಿಂಗಳಲ್ಲಿ ಎಷ್ಟು ದಿನ ಆಬ್ಸೆಂಟ್ ಆಗಿದ್ದೀರಿ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಆ ಮಕ್ಕಳಿಗೆ. ಆ್ಯಂಡ್ 3ನೇ ಗುಂಪಲ್ಲಿರುವಂಥ ಮಕ್ಕಳಿಗೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆನ ನೋಟ್ ಮಾಡಿ ಅಂತ ಹೇಳಿದ್ದೀನಿ. ಹಾಗೆ 4ನೇ ಗುಂಪಿಗೆ ಏನು ಹೇಳಿದ್ದೀನಿ, 15 ಗಿಡಗಳ ಎತ್ತರಗಳನ್ನ ಬರ್ಕೊಳ್ಳಿ ಅಂತ ಹೇಳಿದ್ದೀನಿ. ಇದರಲ್ಲಿ ನಾವು ಏನಪ್ಪ ಅಂದರೆ ಅವರು ಏನು ಮಾಡ್ತಾರೆ, ಇದಿಷ್ಟನ್ನು ಥಿಂಕ್ ಮಾಡಿ ಅವರು ಏನು ಮಾಡ್ತಾರೆ, ಒಂದು ಕಡೆ ನೋಟ್ ಮಾಡಿಕೊಂಡು ಬರ್ತಾರೆ ಆ 4 ಗುಂಪುಗಳನ್ನ. ಅವ್ರನ್ನ ನಾನು ಒಂದು ಕಡೆ ಒಗ್ಗೂಡಿಸ್ತಿದ್ದೀನಿ, ಅಂದರೆ ಕೂಡಿಸ್ಬಿಟ್ಟು ಆನಂತರ ಅದರಲ್ಲಿ ನಾನು 2 ರೀತಿಯಲ್ಲಿ ಮಾಹಿತಿಯನ್ನು ಸಪ್ರೇಟ್ ಮಾಡ್ತೀನಿ. ಹೇಗಪ್ಪ ಅಂದರೆ, ಮೊದಲನೇದರಲ್ಲಿ ಅವರು ಮಾಹಿತಿಯನ್ನು ತೆಗೆದುಕೊಂಡು ಬಂದಿರ್ತಾರಲ್ಲ, ಅದರಲ್ಲಿ ಸಂಬಂಧಿಸಿದಾಗೆ ಇವಾಗ ಒಂದು ಮಾಹಿತಿ ಇದೆ ಅಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಮನೆ ಆಗಿರ್ಬೋದು ಅಥವಾ ವ್ಯಕ್ತಿಯನ್ನು ಸಂಪರ್ಕಿಸಿ, ಇವಾಗ ಅವ್ರು ಏನು ಮಾಡ್ತಾರೆ, ಇವಾಗ ನಾನು ಹೇಳಿದೆ 20 ವಿದ್ಯಾರ್ಥಿಗಳ ಎತ್ತರವನ್ನು ತೆಗೆದುಕೊಳ್ಳಿ ಅಂತ. ಅಂದರೆ ಅವನು ಏನು ಮಾಡ್ತಾನೆ, ಇವಾಗ ಅವನದು ಎತ್ತರ ಅವನಿಗೆ ಗೊತ್ತಿರುತ್ತೆ ಒಬ್ಬ ವಿದ್ಯಾರ್ಥಿದು, ಬಟ್ ಬೇರೆಯವ್ರದ್ದು ಎತ್ತರ ಅವ್ರಿಗೆ ಗೊತ್ತಿರಲ್ಲ. ಅವಾಗ ಏನು ಮಾಡ್ತಾನೆ, ಅವನ ಹತ್ರ ಕೇಳ್ತಾನೆ. ಕೇಳಿ ಅಂದರೆ ಮೀನ್ಸ್ ವ್ಯಕ್ತಿಯ ಸಂಪರ್ಕಿಸಿ ಅವನು ಮಾಹಿತಿಯನ್ನು ಪಡೆದಿದ್ದಾನ ಅನ್ನೋದನ್ನು ಒಂದು ಕಡೆ ನೋಟ್ ಮಾಡ್ಕೊತೀನಿ ನಾನು. ಆನಂತರ ಏನಪ್ಪ ಅಂದರೆ ಸೆಕೆಂಡ್, ಈ 2ನೇದರಲ್ಲಿ ಶಾಲಾ ದಾಖಲೆಯಿಂದ ಆ ಮಾಹಿತಿಯನ್ನು ಪಡೆದಿದ್ದಾರಾ, ಆ ಮೂಲಗಳಿಂದ ಏನು ಮಾಹಿತಿಯನ್ನು ಪಡೆದಿದ್ದಾರಾ ಅನ್ನೋದನ್ನು ನಾನು ಅಲ್ಲಿ ನೋಡಬೇಕಾಗುತ್ತೆ. ಇವಾಗ ಏನಪ್ಪ ಮಾಡ್ತೀನಿ ಅಂದರೆ, ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ವಿದ್ಯಾರ್ಥಿಗಳನ್ನ ಅವ್ರು ಕಲೆಕ್ಟ್ ಮಾಡಿರುವಂಥ ಡಾಟಾನ, ದತ್ತಾಂಶನ ನಾನು ಒಂದು ಕಡೆಗೆ ಒಗ್ಗೂಡಿಸ್ಕೊಂಡು ಅದರಲ್ಲಿ 2 ರೀತಿಯಲ್ಲಿ ಮಾಹಿತಿಗಳನ್ನ ಡಿವೈಡ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ, ಅವರು ಪರ್ಟಿಕ್ಯುಲರ್ ಆಗಿ ಅಂದರೆ ಸಂಬಂಧಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಏನಂದರೆ ಮನೆಗೆ ಹೋಗಿ ಮಾಹಿತಿಯನ್ನು ಪಡೆದಿದ್ದಾನೆ ಅಥವಾ ವ್ಯಕ್ತಿ ಜೊತೆಗೆ ಸಂಪರ್ಕ ಮಾಡಿಬಿಟ್ಟು ಮಾಹಿತಿ ಪಡೆದಿದ್ದಾನೆ ಅನ್ನೋದನ್ನು ಅದರಲ್ಲಿ ನೋಡ್ತೀನಿ ಆ ಡಾಟಾದ ಬೇಸಿಸ್ ಮೇಲೆ. ಆ್ಯಂಡ್ ಶಾಲೆಯ ದಾಖಲಾತಿ ಮೇಲೆ ಆ ಡಾಟಾವನ್ನು ತೆಗೆದುಕೊಂಡಿದ್ದಾನ ಅನ್ನೋದನ್ನು ನೋಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ 2 ಪ್ರಶ್ನೆಯಲ್ಲಿ ನಮಗೆ ಒಂದು ನಾವು ಏನಪ್ಪ ಫೈನಲೈಸ್ ಮಾಡ್ಬೋದು ಅಂದರೆ, ಈಗ ಮೊದಲನೆಯ ಮಾಹಿತಿಗೆ ಸಂದರ್ಭಕ್ಕೆ ತಕ್ಕಂತೆ ಇಲ್ಲಿ ನಾವು ನೋಡಿ, ಮೊದಲನೇ ಸಂದರ್ಭದ ಮಾಹಿತಿ ಅಂದರೆ ಈ ಸಂದರ್ಭದ ಮಾಹಿತಿಗೆ ತಕ್ಕಂತೆ ಒಂದು ಉದ್ದೇಶಕ್ಕಾಗಿ ಸಂಶೋಧಕನು ತನ್ನನ್ನು ತೊಡಗಿಸಿಕೊಂಡು ದತ್ತಾಂಶವನ್ನು ಸಂಗ್ರಹಿಸಿದ್ದು. ಈಗ ಏನು ಮಾಡ್ತಾನೆ ಇಲ್ಲಿ ಅಂತಂದರೆ, ಈಗ ನಾನು ಆ ಗುಂಪಿನಲ್ಲಿರೋ ವಿದ್ಯಾರ್ಥಿಗಳು ಹೇಳಿದ್ದೀನಿ, 20 ವಿದ್ಯಾರ್ಥಿಗಳ ಎತ್ತರಗಳನ್ನ ಹೇಳಿ ಅಂತ ಹೇಳಿ. ಅವನೇನು ಮಾಡ್ತಾನೆ, ಪರ್ಟಿಕ್ಯುಲರ್ ಆಗಿ ಹೋಗಿ ಅವನಿಗೆ ಬೇಕಿರುತ್ತಲ್ವ, ಹೋಗಿ ಏನು ಮಾಡ್ತಾನೆ, ನಿನ್ನ ಹೈಟ್ ಎಷ್ಟು ಅಂದರೆ ಇನ್ನೊಬ್ಬ ವಿದ್ಯಾರ್ಥಿ ಕೇಳ್ತಾನೆ. ಇವಾಗ ರಾಮ, ಶ್ಯಾಮ, ಭಾಮ ಇದ್ದಾರೆ ಅಂತ ಅಂದ್ಕೊಳ್ಳಿ. ಈಗ ರಾಮಂಗೆ ಕೇಳ್ತಾನೆ, ನಿಂದು ಹೈಟ್ ಎಷ್ಟು, ನಿಂದೆಷ್ಟು ಅವ್ರನ್ನ ಸಂಪರ್ಕಿಸ್ತಾ ಇದ್ದಾನೆ, ಅಂದರೆ ಅವ್ರ ಜೊತೆ ಮಾತಾಡ್ತಿದ್ದಾನೆ, ಅವ್ರ ಜೊತೆ ತೊಡ್ಕೊಳ್ತಾ ಇದ್ದಾನೆ ಅಲ್ವಾ. ಸೊ ಹಾಗಾಗಿರೋದ್ರಿಂದ ನಾವೇನು ಹೇಳ್ಬೋದು, ಈ ಮೊದಲನೇ ಸಂದರ್ಭದ ಮಾಹಿತಿಗೆ ತಕ್ಕಂತೆ ಇದನ್ನು ವ್ಯಾಖ್ಯಾನ ಮಾಡಿದರೆ, ನಿರ್ದಿಷ್ಟ ಉದ್ದೇಶಕ್ಕಾಗಿ ಸಂಶೋಧಕನು ಅಂದರೆ ಇವಾಗ ನಾನು ಅಲ್ಲೇನು ಮಾಡ್ತೀನಿ, ಆ ವಿದ್ಯಾರ್ಥಿಯ ಹೈಟ್ನ ಹೇಳ್ತಿದ್ದೀನಿ, ಪಡ್ಕೊತಾ ಇದ್ದೀನಿ, ಅವನಿಂದ ಅದೆಷ್ಟು ಅಂತ ತಿಳ್ಕೊತಿದ್ದೀನಿ ಅನ್ನೋದಾದರೆ ಅವನು ಸಂಶೋಧಕ ಆಗಿರ್ತಾನೆ. ಅಲ್ಲಿ ವಿದ್ಯಾರ್ಥಿನಿ ಹುಡುಗನಾದರೂ ಆಗಿರ್ಬೋದು ಅಥವಾ ಹುಡುಗಿನಾದರೂ ಆಗಿರ್ಬೋದು, ವಿದ್ಯಾರ್ಥಿಯರು ಇರ್ತಾರೆ, ಅಂದರೆ ತುಂಬ ಜನ ವಿದ್ಯಾರ್ಥಿಗಳಿರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ. ಅದರಲ್ಲಿ ಹುಡುಗನಾದರೂ ಆಗಿರ್ಬೋದು ಅಥವಾ ಹುಡುಗಿನಾದರೂ ಆಗಿರ್ಬೋದು. ನೋಡಿ, ಅವರು ಸಂಶೋಧಕನಾಗಿರ್ತಾನೆ. ಆಗ ತನ್ನನ್ನು ತೊಡಗಿಸಿಕೊಂಡು ಅಂದರೆ ಅವನು ಪರ್ಟಿಕ್ಯುಲರ್ ಆಗಿ ಏನಂದರೆ ಅವನನ್ನು ತೊಡಗಿಸ್ಕೊಂಡು ಮಾಹಿತಿನ ಪಡಿತಾನಲ್ವ, ಅದನ್ನು ನಾವೇನಂತ ಕರಿತೀವಿ, ಪ್ರಾಥಮಿಕ ದತ್ತಾಂಶ ಅಂತ ಹೇಳಿ ಕರಿತೀವಿ. ಇವಾಗ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ, ಇವಾಗ ಇಲ್ಲೇನಾಗುತ್ತಪ್ಪ ಅಂದರೆ 2ನೇ ಗುಂಪಲ್ಲಿ 1 ತಿಂಗಳ ಪ್ರತಿದಿನದ ಗೈರು ಹಾಜರಿರುವ ವಿದ್ಯಾರ್ಥಿಗಳ ಸಂಖ್ಯೆ ಅವನಿಗೆ ಇವಾಗ ಕಲೆಕ್ಟ್ ಮಾಡುವಂತ ನಾನು ಹೇಳ್ತೀನಿ. ಒಬ್ಬ ಅಂದರೆ ಈ 2ನೇ ಗುಂಪಿನ ಮಕ್ಕಳಿಗೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಅವರು ಸ್ಕೂಲ್ ಅಂದರೆ ಇವಾಗ ಅವ್ರ ಫ್ರೆಂಡ್ಸ್ ಜೊತೆ ಟಾಕ್ ಮಾಡ್ತಾರೆ, ಅಂದರೆ ಮಾತಾಡ್ತಾರೆ ಅಂತ ಅಂದ್ಕೊಳ್ಳಿ. ಅವಾಗ ಅವ್ರಿಗೆ ಗೊತ್ತಿರಲ್ಲ ಯಾವಾಗ ಅಂದರೆ ಬಂದಿರೋರು ಅಂತ ಗೊತ್ತಿಲ್ಲ. ಅವಾಗ ಏನು ಮಾಡ್ತಾರೆ, ಅವರು ಶಾಲಾ ದಾಖಲಾತಿ ಅಂದರೆ ಅಟೆಂಡೆನ್ಸ್ ಇರುತ್ತೆ, ಅದರಲ್ಲಿ ಅವ್ರ ಟೀಚರ್ ಜೊತೆಗೆ ಕೇಳಿ ಈ ದಿನ ಆಗಿತ್ತು ಅನ್ನೋದು ಅಂದರೆ ಒಂದು ಕಡೆ ಡಾಟಾನ ಸಂಗ್ರಹಣೆ ಮಾಡಿರೋದ್ರ ಬೇಸಿಸ್ ಮೇಲೆ ಅವರು ಮಾಹಿತಿನ ಪಡೆದ್ರು ಅಂದರೆ ಅವಾಗ ಏನಾಗುತ್ತಪ್ಪ ಅಂತಂದರೆ ಅದು ಸೆಕೆಂಡರಿ ಡಾಟಾ ಆಗಿಬಿಡುತ್ತೆ. ಇದು 2ನೇ ಸಂದರ್ಭಕ್ಕೆ ತಕ್ಕಂತೆ ಇರ್ತಕ್ಕಂಥ ವ್ಯಾಖ್ಯಾನ ಅಂತ ಹೇಳಿ ನಾವು ಕರಿಬಹುದು. ಇಲ್ಲಿ ನೋಡಿ, ಅವನೇನಾದರೂ ಪರ್ಟಿಕ್ಯುಲರ್ ಆಗಿ ಅವನೇ ಇನ್ವಾಲ್ವ್ ಆಗಿ ಮಾಡ್ದ, ಅದು ಡಾಟಾನ ಸಂಗ್ರಹಣೆ ಮಾಡ್ದ ಅಂತಂದರೆ, ದತ್ತಾಂಶನ ಪಡೆದ ಅಂದರೆ ಅದು ಪ್ರೈಮರಿ ಡಾಟಾ ಆಗಿರುತ್ತೆ. ಅಥವಾ ಬೇರೆ ಮೂಲದಿಂದ ನಾವು ದತ್ತಾಂಶನ ಪಡ್ಕೊಂಡ್ವಿ ಅಂದರೆ ಅದೇನಾಗಿರುತ್ತೆ, ಸೆಕೆಂಡರಿ ಡಾಟಾ ಆಗಿರುತ್ತೆ ಅನ್ನೋದು ನಮಗೆ ಈ ಚಟುವಟಿಕೆಯಲ್ಲಿ ಸಿಗ್ತಕ್ಕಂಥದ್ದು, ಗೊತ್ತಾಗ್ತಕ್ಕಂಥದ್ದು. ನೀವು ಮನೆಯಲ್ಲಿ ಇದೇ ರೀತಿ ಒಂದು ಆ್ಯಕ್ಟಿವಿಟಿನ ಮಾಡಿ, ಚಟುವಟಿಕೆನ ಮಾಡಿ, ಆವಾಗ ಪ್ರೈಮರಿ ಡಾಟಾ ಅಂದರೆ ಯಾವುದು, ಸೆಕೆಂಡರಿ ಡಾಟಾ ಅಂದರೆ ಯಾವುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಇನ್ನೊಂದು ಸರಿ ಹೇಳ್ತೀನಿ ನಾನು. ಪ್ರೈಮರಿ ಡಾಟಾ ಮೀನ್ಸ್
ಪ್ರಾಥಮಿಕ ಡಾಟಾ ಅಂದರೆ ನಿರ್ದಿಷ್ಟ ಉದ್ದೇಶಕ್ಕಾಗಿ ಸಂಶೋಧಕನು ತನ್ನನ್ನು ತೊಡಗಿಸಿಕೊಂಡು ದತ್ತಾಂಶವನ್ನು ಸಂಗ್ರಹಿಸಿದರೆ ಈ ರೀತಿ ಪಡೆದ ದತ್ತಾಂಶವನ್ನು ಪ್ರಾಥಮಿಕ ದತ್ತಾಂಶ ಅಂತ ಹೇಳಿ ಕರಿಬೋದು. ಇವಾಗ ನಿಮ್ಮ ಮನೆಯಲ್ಲಿ ಏನಪ್ಪ ಅಂದರೆ ಕರೆಂಟ್ ಬಿಲ್ ಬರುತ್ತೆ, ಹೌದಲ್ವಾ? 2 ವರ್ಷದ ಕರೆಂಟ್ ಬಿಲ್ನ ನೀವು ಒಂದು ಕಡೆ ಸಂಗ್ರಹಣೆ ಮಾಡ್ತೀರಿ. ಎಷ್ಟಾಗಿರ್ಬೋದು 2 ವರ್ಷಕ್ಕೆ ಕರೆಂಟ್ ಬಿಲ್ ಬಂದಿರಬಹುದು ಅನ್ನೋದನ್ನ. ಅದೇನಂದರೆ ನೀವು ಸ್ವತಃ ಅವಾಗೇನಾಗಿರ್ತೀರಿ, ಸಂಶೋಧಕ ಆಗಿರ್ತೀರಿ, ಗೊತ್ತಾಗ್ತದಲ್ಲ, ಸಂಶೋಧಕ ಆಗಿರ್ತೀರಿ. ತನ್ನನ್ನು ತೊಡಗಿಸ್ಕೊಂಡು ನೀವು ಅಲ್ಲಿ ನಿಮ್ಮನ್ನೇ ತೊಡಗಿಸ್ಕೊಂಡು ಅದು ಎಷ್ಟು ಇದೆ ಅನ್ನೋದನ್ನ ನೀವು ಅಸಂಪ್ಷನ್ ಅಂದರೆ ಅನಾಲಿಸಿಸ್ ಮಾಡ್ತಿರಲ್ಲ, ವಿಶ್ಲೇಷಣೆ ಮಾಡ್ತಿರಲ್ವಾ. ಸೊ ಅದನ್ನು ನಾವು ಏನಂತ ಕರಿಬೋದು, ಪ್ರೈಮರಿ ಡಾಟಾ ಅಂತ ಹೇಳಿ ಕರಿಬೋದು. ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಸೆಕೆಂಡರಿ ಡಾಟಾ ದ್ವಿತೀಯಕ ದತ್ತಾಂಶ ಅಂತ ಹೇಳಿ ಕರಿತೀವಿ. ಈ ಮೊದಲೇ ಸಂಗ್ರಹಿಸಿದ ಮೂಲಗಳಿಂದ ಪಡೆದಿದ್ದು ಈ ರೀತಿ ಪಡೆದ ದತ್ತಾಂಶವನ್ನು ದ್ವಿತೀಯಕ ದತ್ತಾಂಶ ಅಂತ ಹೇಳಿ ಕರಿತೀವಿ. ಅಂದರೆ ನೋಡಿ, ಈಗ ಆಲ್ರೆಡಿ ಇವಾಗ ನೀವು 2020 ಅಲ್ವಾ? ಇವಾಗ ನಾನು 2090 ಬಂದಿರತಕ್ಕಂಥ ರ್ಯಾಂಕ್ ಸ್ಟೂಡೆಂಟ್ಸ್ನ ಲಿಸ್ಟ್ ಬೇಕಾಗಿರುತ್ತೆ, ನನಗೆ ಮಾಹಿತಿ ಬೇಕಾಗಿರುತ್ತೆ. ಆವಾಗ ನಾನು ಹೋಗಿ ಆ ಮಕ್ಕಳನ್ನ ಕೇಳಲಿಕ್ಕಾಗಲ್ಲ. ಏನು ಮಾಡಬಹುದು, ಶಾಲಾ ದಾಖಲೆಯಲ್ಲಿ ಅವರು ಯಾರು ಫಸ್ಟ್ ಬಂದಿದ್ದು, ಯಾರು ಸೆಕೆಂಡ್ ಬಂದಿದ್ದು ಅಂದರೆ ಸಂಗ್ರಹಣೆ ಮಾಡಿರ್ತಾರಲ್ವ. ಸೊ ಅದೇನಂದರೆ ಈ ಮೊದಲೇ ಅದು ಸಂಗ್ರಹಿಸಿರ್ತಾರೆ. ಆ ಮೂಲಗಳಿಂದ ನಾನು ಮತ್ತೆ ಪಡಿತೀನಲ್ವ, ಅದೇನಾಗಿರುತ್ತೆ, ಸೆಕೆಂಡರಿ ಡಾಟಾ ಆಗಿರುತ್ತೆ, ಮೀನ್ಸ್ ದ್ವಿತೀಯಕ ದತ್ತಾಂಶ ಆಗಿರುತ್ತೆ. ಇವಾಗ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಪ್ರೈಮರಿ ಡಾಟಾ ಅಂದ್ರೇನು ಆ್ಯಂಡ್ ಸೆಕೆಂಡರಿ ಡಾಟಾ ಅಂದರೆ ಪ್ರಾಥಮಿಕ ದತ್ತಾಂಶ, ದ್ವಿತೀಯ ದತ್ತಾಂಶ. ಇದು ದತ್ತಾಂಶಗಳಲ್ಲಿ 2 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಪ್ರಾಥಮಿಕ ದತ್ತಾಂಶ ಅಂದರೆ ನಿರ್ದಿಷ್ಟ ಉದ್ದೇಶಕ್ಕಾಗಿ ಸಂಶೋಧಕನು ತನ್ನನ್ನು ತೊಡಗಿಸಿಕೊಂಡು ದತ್ತಾಂಶವನ್ನು ಸಂಗ್ರಹಿಸಿದರೆ ಈ ರೀತಿ ಪಡೆದ ದತ್ತಾಂಶವನ್ನು ಪ್ರಾಥಮಿಕ ದತ್ತಾಂಶ ಅಂತ ಹೇಳಿ ಕರಿತೀವಿ. ನೋಡಿ, ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಸಂಶೋಧಕ ಮೀನ್ಸ್ ಈಗ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಸಂಶೋಧನೆ ಮಾಡ್ತಿದ್ದೀವಿ ಅಂದರೆ ಒಂದು ಮಾಹಿತಿನ ಪಡಿತಿದ್ದೀವಿ ಅಂದರೆ ಅದು ಪ್ರೈಮರಿ ಡಾಟಾ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ದ್ವಿತೀಯಕ ದತ್ತಾಂಶ ಅಂದರೆ ಈ ಮೊದಲೇ ಸಂಗ್ರಹಿಸಿದ ಮೂಲಗಳಿಂದ ಪಡೆದಿದ್ದು ಏನಾಗಿರುತ್ತೆ, ಈ ರೀತಿ ಪಡೆದ ದತ್ತಾಂಶವನ್ನು ದ್ವಿತೀಯಕ ದತ್ತಾಂಶ ಅಂತ ಹೇಳಿ ನಾವು ಕರಿಬಹುದು. ಇಷ್ಟು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನೋಡಿ, ಇದಕ್ಕೆ ಏನೇನೆಲ್ಲ ಉದಾಹರಣೆ ಕೊಡ್ಬೋದಪ್ಪ ಅಂದರೆ, ಇವಾಗ ಒಂದು ತರಗತಿ ಅಂತ ತೆಗೆದುಕೊಳ್ತೀರಿ ಅಂತ ಅಂದ್ಕೊಳ್ಳಿ. ಅಲ್ಲಿ ನಿಮ್ಮ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ, ಅದು ಏನು, ವಿದ್ಯಾರ್ಥಿಗಳ ಸಂಖ್ಯೆನ ನಾವು ಈ ದತ್ತಾಂಶಕ್ಕೆ ಉದಾಹರಣೆಯಾಗಿ ಕೊಡ್ಬೋದು. ವಿದ್ಯಾರ್ಥಿಗಳ ಸಂಖ್ಯೆ. ಅದರಲ್ಲಿ ವಿದ್ಯಾರ್ಥಿಗಳ ಎತ್ತರನ ನಾವು ಏನಕ್ಕೆ ಕೊಡಬಹುದು, ವಿದ್ಯಾರ್ಥಿಗಳ ಎತ್ತರನ ಅಲ್ಲಿ ಮಾಹಿತಿನ ಮುಂಚೆ ಏನಾದರೂ ಸಂಗ್ರಹಿಸಿ ಇಟ್ಟಿದ್ರು ಅದನ್ನು ನಾವು ಪಡಿತಾ ಇದ್ದೀವಿ ಅಂದರೆ ಅದು ಏನಾಗಿರುತ್ತೆ, ಸೆಕೆಂಡರಿ ಡಾಟಾ ಅಂದರೆ ದ್ವಿತೀಯಕ ದತ್ತಾಂಶ ಆಗಿರುತ್ತೆ. ಅಥವಾ ನಾವೇ ಮೆಷರ್ ಮಾಡಿ, ಇವಾಗ ಒಬ್ಬ ಸ್ಟೂಡೆಂಟಿನ ಹೈಟ್ ಎಷ್ಟಿದೆ ಅಂತ ಮೆಷರ್ ಮಾಡಿ ಒಂದು ಕಡೆ ನೋಟ್ ಮಾಡ್ಕೊತೀವಲ್ಲ, ಅದು ಏನಾಗಿರುತ್ತೆ, ಪ್ರೈಮರಿ ಡಾಟಾ ಆಗಿರುತ್ತೆ. ಸೊ ಇವಾಗ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದೆ ಇದ್ರ ಮೇಲೆ ನಾವು ಒಂದು ಅಭ್ಯಾಸ ಇದೆ, ಆ ಅಭ್ಯಾಸದಲ್ಲಿ 2 ಲೆಕ್ಕಗಳಿದ್ದಾವೆ, ಅವನ್ನ ಮಾಡೋಣ. ಏನಿದೆ ಅಂತ ಹೇಳಿ ನೋಡೋಣ. ಫಸ್ಟು ಪ್ರಶ್ನೆನ ನೋಡ್ಕೊಳ್ಳೋಣ. ಇವಾಗ ಪ್ರಶ್ನೆ ಏನಪ್ಪ ಇದೆ ಅಂದರೆ, ನೋಡಿ ಮಕ್ಕಳಲ್ಲಿ, ನಿಮ್ಮ ದಿನನಿತ್ಯದಲ್ಲಿ ದೈನಂದಿನ ಜೀವನದಲ್ಲಿ ನೀವು ದತ್ತಾಂಶ ಸಂಗ್ರಹಣೆ ಮಾಡಬಹುದಾದ 5 ಉದಾಹರಣೆಗಳನ್ನು ನೀಡಿ ಅಂತ ಹೇಳಿದ್ದಾರೆ. ಸೊ ಏನೇನೆಲ್ಲ ಕೊಡಬಹುದಪ್ಪ ನೀವು ಅಂತಂದರೆ, ಇದಕ್ಕೆ ಬರೆದು ತೋರಿಸ್ಬಿಡ್ತೀನಿ. ಇವಾಗ ಅಭ್ಯಾಸ 14.1 ಅದರಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಕೇಳಿದ್ದಾರೆ ಅಂದರೆ, ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಬಹುದು, ಅವು 5 ಉದಾಹರಣೆಗಳನ್ನ ನೀಡಿ ಅಂತ. ಅಂದರೆ ದತ್ತಾಂಶಗಳು
ಅದಕ್ಕೆ ಇವಾಗ ಒಂದು ಡಾಟಾನ ಕಲೆಕ್ಟ್ ಮಾಡ್ತೀರಂದರೆ ಅದಕ್ಕೆ 5 ಉದಾಹರಣೆಗಳನ್ನ ನೀಡಿ ಅಂತ ಹೇಳಿ ಕೇಳಿದ್ದಾರೆ. ನಾನು ಇವಾಗ ಒಂದು 5 ದತ್ತಾಂಶಗಳನ್ನ ಬರೆದ್ಬಿಡ್ತೀನಿ. ನೋಡಿ ಮಕ್ಕಳು, ಫಸ್ಟು ಒಂದು ಉದಾಹರಣೆನ ಕೊಡ್ತಾ ಇದ್ದೀನಿ. ಇವಾಗ ನಿಮ್ಮ ತರಗತಿ ನಾನು ನಿಮ್ಮ ಅಂತ ಹೇಳಿ ಬರಿತಿದ್ದೀನಿ. ನೀವೇನು ಮಾಡ್ಕೋಬಹುದು, ನಮ್ಮ ತರಗತಿ ಅಂತ ಹೇಳಿ ತೆಗೆದುಕೊಳ್ಬೋದು. ನಮ್ಮ ತರಗತಿಯಲ್ಲಿ, ಯಾಕಂದರೆ ನಿಮಗಲ್ವ ಪ್ರಶ್ನೆ ಕೇಳಿರೋದು. ನಿಮ್ಮ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ. ಈಗ ಇದು ಅವರು ಡಾಟಾ ಕಲೆಕ್ಟ್ ಮಾಡಿ, ದತ್ತಾಂಶನ ಸಂಗ್ರಹಣೆ ಮಾಡಿ, ಅಂದರೆ 5 ಉದಾಹರಣೆಗಳನ್ನ ಕೊಡುವ ಮುಖಾಂತರ ಅಂತ ಹೇಳಿದ್ದಾರೆ. ನಾನೇನು ಮಾಡಿದ್ದೀನಿ ಅಂದರೆ ನಿಮ್ಮ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಹೇಳಿ ಒಂದು ದತ್ತಾಂಶಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಹಾಗೆ ಒಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀನಿ. ನಿಮ್ಮ ಶಾಲೆಯಲ್ಲಿರುವ ಫ್ಯಾನ್ ಅಥವಾ ಡೆಸ್ಕ್ ಆಗಿರ್ಬೋದು, ಅಥವಾ ಚೇರ್ ಆಗಿರಬಹುದು, ಆ್ಯಂಡ್ ಸೊ ಇವೆಲ್ಲ ಎಕ್ಸಾಂಪಲ್ ಆಗಿ ಬರುತ್ತೆ. ನಾನು ನಿಮ್ಮ ಶಾಲೆಯಲ್ಲಿರುವ ಫ್ಯಾನ್ಗಳ ಸಂಖ್ಯೆ ಅಂತ ಹೇಳಿ ಕೊಡ್ತೀನಿ. ನಾನು ನೋಡಿ, ಇಲ್ಲಿ ಬೆಂಚ್ ಆದರೂ ಕೊಡಬಹುದು, ಅಥವಾ ಟೇಬಲ್ ಆದರೂ ಕೊಡ್ಬೋದು, ಚೇರ್ ಆದರೂ ಕೊಡಬಹುದು, ಅಥವಾ ವಾಲ್ ಕ್ಲಾಕ್. ಅಂದರೆ ಇವಾಗ ಪ್ರತಿಯೊಂದು ಪರ್ಟಿಕ್ಯುಲರ್ ಆಗಿ ಒಂದೊಂದು ಕ್ಲಾಸ್ ರೂಮಿಗೂ ನೀವು ವಾಲ್ ಕ್ಲಾಕ್ ಇತ್ತು ಅಂದರೆ ಸೊ ಅದು ಕೂಡ ನೀವು ಇಲ್ಲಿ ಉದಾಹರಣೆಗೆ ಕೊಡಬಹುದು. ನೋಡಿ, 3ನೇದಕ್ಕೆ ನಿಮ್ಮ ಮನೆಯಲ್ಲಿ 2 ವರ್ಷದ 2 ವರ್ಷದ 2 ಇಯರ್ದು ವಿದ್ಯುತ್ ಬಿಲ್ಗಳು. ಈಗ ಇನ್ನೊಂದು ಉದಾಹರಣೆನ ಕೊಡ್ತೀನಿ. 4ನೇದು ದೂರದರ್ಶನದ ದೂರದರ್ಶನದಿಂದ ಪಡೆದ ಮತದಾನದ ಫಲಿತಾಂಶ. ಇದು ದತ್ತಾಂಶಕ್ಕೆ ಉದಾಹರಣೆ. ಇನ್ನು ಒಂದು 5ನೇದಕ್ಕೆ ಏನೆಲ್ಲ ಕೊಡ್ಬೋದಪ್ಪ ಅಂದರೆ, ಒಂದು ಇಯರಲ್ಲಿ, ಅಂದರೆ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪಡೆದಂತಹ ಸಾಕ್ಷರತೆಯ ದರದ ಅಂಕಿ ಅಂಶಗಳು. ನೋಡಿ ಮಕ್ಕಳ, ನಿಮ್ಮ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ, ಇದು ಒಂದು ಉದಾಹರಣೆ ಕೊಟ್ಟೆ. ನಿಮ್ಮ ಶಾಲೆಯಲ್ಲಿರುವ ಫ್ಯಾನ್ಗಳ ಸಂಖ್ಯೆ, ಆ್ಯಂಡ್ ನಿಮ್ಮ ಮನೆಯ 2 ವರ್ಷದ ವಿದ್ಯುತ್ ಬಿಲ್ಗಳು, ಅಥವಾ ದೂರದರ್ಶನದಿಂದ ಪಡೆದ ಮತದಾನದ ಫಲಿತಾಂಶಗಳು, ಹಾಗೆ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪಡೆದಂಥ ಸಾಕ್ಷರತೆಯ ದರದ ಅಂಕಿ ಅಂಶಗಳು. ನೋಡಿ, ಇವಿಷ್ಟೇ ಅಂತಲ್ಲ, ಇನ್ನೂ ಬೇಕಿದ್ರೆ ನೀವು ಡಾಟಾಕ್ಕೆ, ಅಂದರೆ ದತ್ತಾಂಶಕ್ಕೆ ಉದಾಹರಣೆಯನ್ನಾಗಿ ಕೊಡಬಹುದು. ಇಲ್ಲಿ ನಾನು ನಿಮ್ಮ ಅಂತ ಹೇಳಿ ಬರೆದಿದ್ದೀನಿ, ನೀವು ನಮ್ಮ ಅಂತ ಹೇಳಿ ಬರೀಬೇಕಾಗುತ್ತೆ, ಯಾಕಂದರೆ ನಿಮಗೆ ಅಲ್ಲಿ ಕೇಳಿರೋದಲ್ವ. ಹಾಗಾಗಿ ನೋಡಿ, ನಿಮ್ಮ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ, ಹಾಗೆ ನಿಮ್ಮ ಶಾಲೆಯಲ್ಲಿರುವ ಫ್ಯಾನ್ಗಳ ಸಂಖ್ಯೆ, ನಿಮ್ಮ ಮನೆಯ 2 ವರ್ಷದ ವಿದ್ಯುತ್ ಬಿಲ್ಗಳು. ಈಗೇನು ಮಾಡ್ತೀರಾ ಅಂತಂದರೆ, ನೋಡಿ ಇವಿಷ್ಟನ್ನು, ಈ 3 ಉದಾಹರಣೆಗಳನ್ನ, ಇದು ಮೊದಲನೇ ಪ್ರಶ್ನೆಗೆ ಇದಿಷ್ಟು ಉತ್ತರ ಆಗಿರುತ್ತೆ. ಅವ್ರು ಕೇಳಿರೋದೇನು, ಜಸ್ಟ್ ದತ್ತಾಂಶ
ಬರೀರಿ, ಅದು ಒಂದಿಷ್ಟು ಉದಾಹರಣೆಗಳ ಕೊಡೋ ಮುಖಾಂತರ ಅಂತ ಹೇಳಿ. ನೀವು ಇದಿಷ್ಟಲ್ಲದೆ ಬೇರೆ ಕೂಡ ಕೊಡಬಹುದು. ಉದಾಹರಣೆಗೆ ಈಗ 2ನೇ ಪ್ರಶ್ನೆ ನೋಡ್ಕೊಳ್ಳಿ. ಅಲ್ಲಿ 2ನೇ ಪ್ರಶ್ನೆಯಲ್ಲಿ ಏನಪ್ಪ ಅಂತಂದರೆ ಈ ಉದಾಹರಣೆಗಳನ್ನೇ ಬಳಸ್ಕೊಂಡು ಅದರಲ್ಲಿ ಪ್ರೈಮರಿ ಡಾಟಾ ಮತ್ತು ಸೆಕೆಂಡರಿ ಡಾಟಾ ಅಂದರೆ ಪ್ರಾಥಮಿಕ ದತ್ತಾಂಶ ಯಾವುದು, ದ್ವಿತೀಯಕ ದತ್ತಾಂಶ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡಿ ಅಂತ 2ನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇದು 1ನೇ ಪ್ರಶ್ನೆಗೆ ಉತ್ತರ. ಓಕೆನಾ? ಈಗ 2ನೇ ಪ್ರಶ್ನೆಗೆ ನಾವು ಆನ್ಸರ್ನ ಹೇಳಬೇಕು. ಇದರಲ್ಲಿ ಪ್ರೈಮರಿ ಡಾಟಾ ಯಾವುದು ಆ್ಯಂಡ್ ಸೆಕೆಂಡರಿ ಡಾಟಾ, ಇದರಲ್ಲಿ ಪ್ರಾಥಮಿಕ ದತ್ತಾಂಶ ಯಾವುದು ಹಾಗೆ ದ್ವಿತೀಯಕ ದತ್ತಾಂಶ ಯಾವುದು ಅನ್ನೋದನ್ನ ನೀವು ಕಂಡುಹಿಡಿಯಬೇಕಾಗುತ್ತೆ. ನೋಡಿ, ನಿಮ್ಮ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ, ಇದರಲ್ಲಿ ನೀವೇನು ಮಾಡ್ತೀರಾ, ನೀವೇ ಪಾರ್ಟಿಸಿಪೇಟ್ ಮಾಡ್ತೀರಾ, ನೀವೇ ಅಲ್ಲಿ ಸಂಶೋಧಕರಾಗಿರ್ತೀರಿ. ಯಾಕಂದರೆ ಅಲ್ಲಿ ನೀವು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂದರೆ, ನೀವು ಡೈಲಿ ಸ್ಕೂಲಿಗೆ ಹೋಗ್ತೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಸಹಪಾಠಿಗಳಿದ್ದಾರೆ ನನಗೆ, ಅಂದರೆ ಒಂದು ತರಗತಿಯಲ್ಲಿ ಅಂದರೆ ಇಷ್ಟು ಮಕ್ಕಳಿದ್ದಾರೆ ಅಂತ ನೀವು ಹೇಳ್ಬೋದು. ಅಂದರೆ ನೀವು ಕೌಂಟ್ ಕೂಡ ಮಾಡ್ಬೋದು. ನೀವು ತರಗತಿಯಲ್ಲಿ ಅಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ, ಅಲ್ಲಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ನೀವು ಏನು ಮಾಡ್ತೀರಾ, ಅಲ್ಲಿ ನೀವು ಸಂಶೋಧಕರಾಗಿ ಏನು ಮಾಡ್ತೀರಾ, ದತ್ತಾಂಶವನ್ನು ಪಡಿತೀರಿ. ಹಾಗಾಗಿ ನಾವು ಇದನ್ನು ಪ್ರೈಮರಿ ಡಾಟಾ ಅಂತ ಹೇಳಿ ಕರಿಬೋದು. ಪ್ರೈಮರಿ ಡಾಟಾ ಮೀನ್ಸ್ ಇದು 2ನೇ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ನಾನು ನಿಮಗೆ ಹೇಳ್ತಾ ಇರೋದು, ನೀವು ಇದಿಷ್ಟಲ್ಲದೆ ಬೇರೆ ಉದಾಹರಣೆಗಳನ್ನು ಕೂಡ ನೀವು ಕೊಡಬಹುದು ಮಕ್ಕಳೇ. ಅಂದರೆ ಪ್ರೈಮರಿ ಡಾಟಾ ಪ್ರಾಥಮಿಕ ದತ್ತಾಂಶಕ್ಕೆ ಉದಾಹರಣೆ. ಅವ್ರು ಹೇಳು ಇದೇ ಉದಾಹರಣೆಗಳನ್ನ ಬಳಸ್ಕೊಂಡು ಅದರಲ್ಲಿ ಯಾವುದು ಪ್ರಾಥಮಿಕ ಡಾಟಾ ಹಾಗೆ ಸೆಕೆಂಡರಿ ಡಾಟಾ ಅಂತ ಹೇಳಿದ್ದಾರೆ. ಓಕೆ, ಇದು ಆಯಿತು. ಇವಾಗ ಇಲ್ಲಿ ನಿಮ್ಮ ಶಾಲೆಯಲ್ಲಿರುವ ಫ್ಯಾನ್ಗಳ ಸಂಖ್ಯೆ, ಅಂದರೆ ನೀವೇ ಖುದ್ದಾಗಿ ಹೋಗಿ ಅಲ್ಲಿ ಎಷ್ಟು ಫ್ಯಾನ್ಗಳಿದೆ ಅಂತ ಕೌಂಟ್ ಮಾಡ್ಬೋದಲ್ವಾ. ಹಾಗಾಗಿ ಅಂದರೆ ನಿಮ್ಮನ್ನು ನೀವು ಅಲ್ಲಿ ತೊಡಗಿಸ್ಕೊತೀರೋ, ಸಂಶೋಧಕರಾಗಿರ್ತೀರಿ, ಅಲ್ಲಿ ನೀವೇ ಅಲ್ಲಿ ಒಂದು ಮಾಹಿತಿನ ಪಡಿತೀರಿ. ಸೊ ಹಾಗಾಗಿರೋದ್ರಿಂದ ಇದು ಕೂಡ ಏನಾಗಿರುತ್ತೆ, ಪ್ರೈಮರಿ ಡಾಟಾಕ್ಕೆ ಉದಾಹರಣೆ ಆಗಿರುತ್ತೆ. ಪ್ರೈಮರಿ ಡಾಟಾ ಪ್ರಾಥಮಿಕ ದತ್ತಾಂಶಕ್ಕೆ ಉದಾಹರಣೆ. ಇದು ಅಭ್ಯಾಸ 14.1. ಇದರಲ್ಲಿ 2ನೇ ಪ್ರಶ್ನೆಗೆ ನೀವು ಉತ್ತರವನ್ನು ನೀವು ಬರಿತಾ ಇರೋದು. ಆ್ಯಂಡ್ ನಿಮ್ಮ ಮನೆಯ 2 ವರ್ಷದ ವಿದ್ಯುತ್ ಬಿಲ್ಗಳು, ಅಂದರೆ ಏನು ಮಾಡ್ತೀರಾ, ನೀವು ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಟಿರ್ತೀರಾ ಕರೆಂಟ್ ಬಿಲ್ನ, ಅಲ್ಲಿ 2 ವರ್ಷಕ್ಕಾದಮೇಲೆ ಏನು ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಇರ್ತವೆ ಅಂದರೆ ಅಲ್ಲಿ ನೀವೇ ಸ್ವತಃ ತೊಡಗಿಸ್ಕೊಂಡು ಏನು ಮಾಡ್ತೀರಾ, ಅದನ್ನು ಮಾಹಿತಿನ ಪಡಿತೀರಾ. ಹಾಗಾಗಿರೋದ್ರಿಂದ ಇದು ಕೂಡ ಏನಾಗಿರುತ್ತೆ, ಪ್ರೈಮರಿ ಡಾಟಾ ಆಗಿರುತ್ತೆ. ಅಂದರೆ ಪ್ರಾಥಮಿಕ ದತ್ತಾಂಶಕ್ಕೆ ಉದಾಹರಣೆಯಾಗಿರುತ್ತೆ. ಹಾಂ, ಈಗ 4ನೇ ದೂರದರ್ಶನ. ನೋಡಿ, ಇವಾಗ ಎಲೆಕ್ಷನ್ ನಡೀತಿದೆ ಅಂತಂದರೆ ಅದ್ರದ್ದು ರಿಸಲ್ಟ್ನ ನಾವು ದೂರದರ್ಶನದಿಂದ ನೋಡಿ ತಿಳ್ಕೊತೀವಿ ಅನ್ನೋಂಗೆ ಏನಿಲ್ಲ. ರೇಡಿಯೋದಿಂದನೂ ಕೂಡ ಕೇಳ್ತೀವಿ, ನ್ಯೂಸ್ ಪೇಪರಲ್ಲೂ ಕೂಡ ನೋಡ್ತೀವಿ ಅಲ್ವಾ. ಸೊ ನಾನು ಇವಾಗ ಜಸ್ಟ್ ದೂರದರ್ಶನ ಅಂತ ಹೇಳಿ ಬರ್ತೀನಿ. ನೋಡಿ, ಅಲ್ಲಿ ಟೆಲಿವಿಷನ್, TV, ದೂರದರ್ಶನ ಅಂದರೆ TV ಅಂತ ಹೇಳಿ ಕರಿತೀವಿ. ನೀವು ನ್ಯೂಸ್ ಪೇಪರಿಂದ ಪಡೆದ್ವಿ ಅಂತನಾದರೂ ಬರೀಬಹುದು, ಅಥವಾ ರೇಡಿಯೋದಿಂದನಾದರೂ ಪಡೆದ್ವಿ ಮಾಹಿತಿನ ಅನ್ನೋದಾದರೆ ಬರೆದ್ರಿ ಅಂದರೆ ಅಲ್ಲಿ ಏನಪ್ಪ ಅಂದರೆ ಬೇರೆಯವರು ಅವರೇನು ನೋಡಿ ಹೇಳಲ್ಲ, ಬೇರೆ ಕಡೆಯಿಂದ ಮಾಹಿತಿನ ನಾವು ಪಡಿತಾ ಇದ್ವಿ. ಅವರು ನೋಡಿಬಿಟ್ಟು ಅಲ್ಲಿ ಡಿಸ್ಕಸ್ ಮಾಡಿ ಸ್ವತಃ ಹೋಗಿ ಪಡೆದು ನಮಗೆ ಆ ಮಾಹಿತಿನ ನಮಗೆ ಕೊಡ್ತಾ ಇದ್ದಾರೆ ಅಲ್ವಾ. ಯಾಕಂದರೆ ನಾವು ಇಲ್ಲಿ ದೂರದರ್ಶನದಿಂದ ಪಡಿತಾ ಇದ್ದೀವಿ, ಅಂದರೆ ಯಾವುದೋ ಬೇರೆ ಮೂಲದಿಂದ ಮಾಹಿತಿನ ಪಡಿತಾ ಇದ್ದೀವಿ. ಹಾಗಾಗಿರೋದ್ರಿಂದ ಇದೇನಾಗಿರುತ್ತೆ, ಸೆಕೆಂಡರಿ ಡಾಟಾ ಆಗಿರುತ್ತೆ. ಇದನ್ನೇನಂತ ಕರಿಬೋದು, ದ್ವಿತೀಯಕ ದತ್ತಾಂಶ ಅಂತ ಹೇಳಿ ಕರಿಬಹುದು. ಇವಾಗ ಕ್ಲಿಯರ್ ಆಗ್ತಿದೆ ಅಂತ ಅನ್ಕೊಳ್ತೀನಿ ನಿಮಗೆ. ನೋಡಿ, ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅಂದರೆ ಒಂದು ಇಯರಲ್ಲಿ ಪಡೆದಂತಹ ಸಾಕ್ಷರತೆಯ ದರದ ಅಂಕಿ ಅಂಶಗಳು ಅಂತ ಹೇಳಿದ್ದಾರೆ. ಅಂದರೆ ಒಂದು ಸಮೀಕ್ಷೆನ ಮಾಡ್ತಾರೆ, ಒಂದು ವರ್ಷದಲ್ಲಿ ಒಂದು ಸಮೀಕ್ಷೆ ನಡೆಯುತ್ತೆ, ಒಂದು ವರ್ಷಕ್ಕೆ ಅಂತ ಅಂದ್ಕೊಳ್ಳಿ. ಅದು ಒಂದು ಹೋಲ್ ಇಯರ್ಗೆ ನಡೀತಕ್ಕಂಥದ್ದು. ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅವರು ಸಾಕ್ಷರತೆಯಲ್ಲಿ ದರದ ಅಂಕಿಗಳು ಎಷ್ಟು ಪಡೆದಿದ್ದಾರೆ ಅನ್ನೋದನ್ನು ನಾವು ಹೇಗೆ ಪಡ್ತೀವಪ್ಪ ಅಂದರೆ, ಇವಾಗ ಖುದ್ದಾಗಿ ಹೋಗಿ ನಾವು ಮಾಡಿದ್ವಿ ಅಂದರೆ ಅದು ಪ್ರಾಥಮಿಕ ದತ್ತಾಂಶ ಆಗಿರುತ್ತೆ. ಇಲ್ಲಿ ಶೈಕ್ಷೆ ಅಂದರೆ ನಾವು ಬೇರೆ ಕಡೆಯಿಂದ ಮಾಹಿತಿ ಪಡಿತಾ ಇರೋದ್ರಿಂದ ನಾವು ಇದನ್ನು ಏನಕ್ಕೆ ಉದಾಹರಣೆ ಕೊಡ್ಬೋದು, ಸೆಕೆಂಡರಿ ಡಾಟಾಗೆ ಅಂದರೆ ದ್ವಿತೀಯಕ ದತ್ತಾಂಶಕ್ಕೆ ಉದಾಹರಣೆಯಾಗಿ ಕೊಡ್ಬೋದು. ಇದು ಅಭ್ಯಾಸ 14.1 ಉತ್ತರವಾಗಿರುತ್ತೆ. ನೋಡಿ, ಇವಿಷ್ಟೇ ಉದಾಹರಣೆ ಅಲ್ಲ, ನೀವು ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ ಕೊಡಬಹುದು ಮಕ್ಕಳೇ. ನಿಮಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಅಂಶಗಳನ್ನ ಅಂದರೆ ಈ ಸಂಖ್ಯಾಶಾಸ್ತ್ರದ ಅಡಿಯಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇವತ್ತಿಗೆ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.